ಶಾಂತಗಿರಿಯಲ್ಲಿ ಹಿಂದೂ ಸಮ್ಮೇಳನ. ತಾಲೂಕಿನ ಶಾಂತಗಿರಿ ಗ್ರಾಮದಲ್ಲಿ ಹಿಂದೂ ಸಮ್ಮೇಳನ ವತಿಯಿಂದ ಫೆಬ್ರವರಿ 24ರ ಮಂಗಳವಾರ ಹಿಂದೂ ಸಮ್ಮೇಳನ ನಡೆಯಲಿರುವ ಹಿನ್ನೆಲೆಯಲ್ಲಿ ರವಿವಾರ ನಗರದ ಪ್ರವಾಸಿ ಮಂದಿರದಲ್ಲಿ ಹಿಂದೂ ಪರ ಮುಖಂಡರಿಂದ ಪತ್ರಿಕಾಗೋಷ್ಠಿ ನಡೆಯಿತು. ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಹಿಂದೂ ಸಮ್ಮೇಳನ ಸಮಿತಿಯ ಅಧ್ಯಕ್ಷ ಹನುಮಂತಪ್ಪ ನಾರಾಯಣಪುರ್, ಹಿಂದೂಗಳಲ್ಲಿ ಧರ್ಮ ಜಾಗೃತಿಗಾಗಿ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಮಂಗಳವಾರ ಫೆಬ್ರವರಿ 24ರಂದು ಗಜೇಂದ್ರಗಡ ತಾಲೂಕಿನ ಶಾಂತಗಿರಿ ಗ್ರಾಮದಲ್ಲಿ ಬೃಹತ್ ಪ್ರಮಾಣದ ಸಮ್ಮೇಳನ ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ 5,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ ಎಂದರು. ಸಮ್ಮೇಳನ ಸಮಿತಿ ಉಪಾಧ್ಯಕ್ಷ ಶರಣಪ್ಪ ಪ್ಯಾಟಿ ಮಾತನಾಡಿ, ಹಿಂದೂ ಸಮ್ಮೇಳನದಲ್ಲಿ 19 ಗ್ರಾಮದ ಜನ ಭಾಗವಹಿಸಲಿದ್ದಾರೆ. ಫೆಬ್ರವರಿ 24ರ ಮಧ್ಯಾಹ್ನ 3 ಗಂಟೆಗೆ ಬೃಹತ್ ಪ್ರಮಾಣದ ಮೆರವಣಿಗೆ ಹಮ್ಮಿಕೊಳ್ಳಲಾಗಿದೆ. ನಾಡಿನ ಅನೇಕ ಸಾಂಸ್ಕೃತಿಕ ಕಲಾ ತಂಡಗಳು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿವೆ. ಸಾಯಂಕಾಲ ಶಾಂತಗಿರಿ ಗ್ರಾಮ ಪಂಚಾಯಿತಿ ಮುಂದಿನ ಬಯಲು ಜಾಗೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದೆ ಎಂದರು. ಹಿಂದೂಪರ ಸಂಘಟನೆ ಮುಖಂಡ ಸಂಜೀವ್ ಕುಮಾರ್ ಜೋಶಿ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಚಿಂತಕರಾದ ದಿವಾಕರ್ ಹೆಗಡೆಯವರು ಆಗಮಿಸಲಿದ್ದು, ದಿವ್ಯ ಸಾನ್ನಿಧ್ಯವನ್ನು ರೋಣದ ಬೂದೇಶ್ವರ ಮಠದ ಶ್ರೀಗಳಾದ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳು ಹಿರೇಮಠ ವಹಿಸಿಕೊಳ್ಳಲಿದ್ದಾರೆ. ಇದೊಂದು ಐತಿಹಾಸಿಕ ಸಮ್ಮೇಳನವಾಗಲಿದೆ ಎಂದರು. ರಮೇಶ್ ಮಲ್ಲಾಪುರ್ ಮಾತನಾಡಿ, RSS ಸಂಘಟನೆ ಪ್ರಾರಂಭಗೊಂಡು 100ರ ಸಂಭ್ರಮ ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ಭಾರತ ಹಿಂದೂ ರಾಷ್ಟ್ರ, ಹಿಂದೂ ಧರ್ಮದ ಆಚಾರ ವಿಚಾರ ಸಂಸ್ಕೃತಿಯನ್ನು ಭಾರತೀಯರಲ್ಲಿ ಜಾಗೃತಿಗೊಳಿಸುವ ಉದ್ದೇಶದಿಂದ ಹಿಂದೂ ಸಮ್ಮೇಳನಗಳನ್ನು ದೇಶಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಅಶೋಕ್ ಕಟ್ಟಿಮನಿ, RK ಚೌಹಾಣ್, ಹನುಮಂತಪ್ಪ ಹಟ್ಟಿಮನಿ, ಯಲ್ಲಪ್ಪ ಮಾದರ್, ಮಲ್ಲು ಕುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಂಗಳವಾರ ದಿವಸ ಇದ್ದು ಈ ಒಂದು ಕಾರ್ಯಕ್ರಮ ಸಾಯಂಕಾಲ 3 ಗಂಟೆಗೆ ಪ್ರಾರಂಭಗೊಂಡು ಈ ಸಮ್ಮೇಳನಕ್ಕೆ ಶಾಂತಗಿರಿ ಹೋಬಳಿಯ 4 ಗ್ರಾಮ ಪಂಚಾಯಿತಿಗಳಿಂದ ಸುಮಾರು 5,000 ಜನ ಸೇರುವ ನಿರೀಕ್ಷೆ ಇದ್ದು, ಈ ಸದಾ ಸಮ್ಮೇಳನದ ಉದ್ದೇಶ ಹಿಂದೂ ಸಮ್ಮೇಳನದ ಮೂಲಕ ಹಿಂದೂಗಳನ್ನು ಒಗ್ಗೂಡಿಸುವುದು ಮತ್ತು ಜಾಗೃತಗೊಳಿಸುವುದು. ನಂತರ ಈ ಒಂದು ಕಾರ್ಯಕ್ರಮ ನಾವು ಯಾಕೆ ಹಮ್ಮಿಕೊಂಡೇವು ಅಂತಂದ್ರೆ, RSS ರಾಷ್ಟ್ರೀಯ ಸೇವಾ ಸಂಘ 100 ವರ್ಷಗಳ ಕಾಲ ಪೂರೈಸಿದ್ದು, ಈ ಶತಮಾನೋತ್ಸವದ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಇದರಲ್ಲಿ ಭಜನಾ ಮತ್ತು ಡೊಳ್ಳು ಕುಣಿತ, ನೃತ್ಯಗಳು, ಆಮೇಲೆ ಕುಂಭಮೇಳ, ನಂತರ ಕರಡಿ ಮೊದಲು ಈಗ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶಾಂತಗಿರಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಪ್ರಾರಂಭಗೊಂಡು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಸಮಾಜದ ಪ್ರಮುಖರ ಫೋಟೋಗಳೊಂದಿಗೆ ಮೆರವಣಿಗೆಯೊಂದಿಗೆ ಹೊರಟು ಸಂಜೆ 6 ಗಂಟೆಗೆ ಮುಕ್ತಾಯಗೊಳ್ಳುತ್ತದೆ. ನಂತರ ಗ್ರಾಮ ಪಂಚಾಯಿತಿಯ ಮುಂದಿನ ಬಯಲು ಜಾಗೆಯಲ್ಲಿ ಸಮ್ಮೇಳನದ ಕಾರ್ಯಕ್ರಮ ಜರುಗುವುದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಿಂದೂ ಬಾಂಧವರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಹಿಂದೂ ಬಾಂಧವರನ್ನು ವಿನಂತಿಸಿಕೊಳ್ಳುತ್ತೇನೆ. 24/2/2026ರಂದು ಶಾಂತಗಿರಿ ಗ್ರಾಮದ ಶಾಂತಗಿರಿ ಹೋಬಳಿ ವ್ಯಾಪ್ತಿಯಲ್ಲಿ ಸಮಾವೇಶಗೊಂಡು ಆ ಒಂದು ಸಾರ್ವಜನಿಕ ಸಭೆಯ ಮುಖಾಂತರ ಆ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕಾಗಿದೆ. ಆ ಒಂದು ಉದ್ದೇಶದಿಂದ ಆ ಒಂದು ಹೋಬಳಿ ವ್ಯಾಪ್ತಿಯ 19 ಗ್ರಾಮಗಳಿಂದ ಕನಿಷ್ಠ ಸುಮಾರು 4,000ರಿಂದ 5,000 ಜನಸಂಖ್ಯೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ದೇಶೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ನೇರ ಗ್ರಾಮದ ರಾಜಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಪ್ರಾರಂಭಗೊಂಡು ಆ ಒಂದು ಕಾಲ ಮಧ್ಯಾಹ್ನ 3 ಗಂಟೆಗೆ ಪ್ರಾರಂಭವಾಗಿ 6 ಗಂಟೆಗೆ ಆ ಒಂದು ಸಾರ್ವಜನಿಕ ಮೆರವಣಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ತದನಂತರ ಗ್ರಾಮ ಪಂಚಾಯಿತಿ ಬಯಲು ಜಾಗೆಯ ಮುಂದೆ ಈ ಒಂದು ಸಾರ್ವಜನಿಕ ಸಮಾರಂಭವನ್ನು ಏರ್ಪಡಿಸಿದ್ದು, ಆ ಒಂದು ಸಮಾರಂಭದಲ್ಲಿ ಹಿಂದೂಗಳ ಒಂದು ಜಾಗೃತ ಸಮಾವೇಶ ಮಾಡೋದ್ರ ಮುಖಾಂತರ
ಈ ಒಂದು ಹಿಂದೂಗಳ ಸಮಾಗಮ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಲಾಗಿದೆ. ಕಾರಣ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಸಾರ್ವಜನಿಕ ಹಾಗೂ ಬೇರೆ ರೀತಿಗಳ ಒಂದು ಸಹಾಯ ಸಹಕಾರವನ್ನು ಕೋರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ಕಾರದ ತಹಬಂದಿ ಕೂಡ ನಾವು ತೆಗೆದುಕೊಂಡು ಆ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಆ ಒಂದು ಕಾರ್ಯಕ್ರಮಕ್ಕೆ ಈ ರೀತಿಯಾದ ಒಂದು ಆಯೋಜನೆಯನ್ನು ಮಾಡಲಾಗಿತ್ತು. ಅದಕ್ಕೆ ತಾವು ಸಹಕರಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಹೇಳಿ ಕೇಳ್ತಾ ಈ ಒಂದು ವೇದಿಕೆ ಹಿಂದೂ ಸಮ್ಮೇಳನವನ್ನು ಆಗಲಿ ನಮ್ಮ ಅಧ್ಯಕ್ಷರು ಹೇಳಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಕಾರ್ಯಕ್ರಮ ದೇಶಾದ್ಯಂತ ಅಲ್ಲದೆ ನೋಡಿರ್ಬೋದು ಪತ್ರಕರ್ತರು ಎಲ್ಲರೂ, ಪ್ರಪಂಚದಾದ್ಯಂತ ಕೂಡ ಬೇರೆ ವಿದೇಶಗಳಲ್ಲಿಯೂ ಕೂಡ ಈ ಒಂದು ಸಮಿತಿಯನ್ನು ಮಾಡಿಕೊಂಡು ಸಂಘದ 100 ವರ್ಷದ ಶತಾಬ್ದಿ ಕಾರ್ಯಕ್ರಮವನ್ನು ಸಮ್ಮೇಳನದ ಒಂದು ಸಮಿತಿಯನ್ನು ಮಾಡಿಕೊಂಡು ಒಗ್ಗೂಡಿಕೊಂಡು ಜಾತಿ ಪಂಥಗಳಲ್ಲದೆ ಏನು ಇವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದರ್ಶನವನ್ನು ಹೆಚ್ಚಿನ ಶಕ್ತಿ ರೂಪದಲ್ಲಿ ಆ ಬಾಬಾ ಸಾಹೇಬರಿಗೆ ಏನು ಸಂವಿಧಾನವನ್ನು ರಚನೆಗೆ ಒಂದು ತಾಕತ್ತನ್ನು ತೋರಿಸಬೇಕು ಅನ್ನೋ ಒಂದು ಒಗ್ಗೂಡಿಕೆ ಜೊತೆಗೆ ಹಿಂದೂ ಸಮಾಜದ ಸಂಸ್ಕೃತಿ ಅಳಿವಿಗಾಗಿ ಜೊತೆಗೆ ನಮ್ಮೆಲ್ಲರ ಏನು ನಮ್ಮಲ್ಲಿರ್ತಕ್ಕಂಥ ಜಾತಿ ಪಂಥಗಳನ್ನು ನಮ್ಮಲ್ಲಿ ನಾವು ಜಾತಿ ಪಂಥಗಳನ್ನು ಮರೆತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನೋ ಕಾರ್ಯಕ್ರಮವೇ ಹಿಂದೂ ಸಮ್ಮೇಳನ. ಇದು ಸ್ಪಷ್ಟವಾಗ್ತದೆ. ಇದರಲ್ಲಿ ಯಾವುದೇ ರೀತಿಯಿಂದ ನಾವು ರಾಜಕೀಯಗಳಾಗಲಿ ಇನ್ನೊಂದಾಗಲಿ ಮಾಡುವಂಥ ಕಾರ್ಯಕ್ರಮ ಇದಲ್ಲ. ಯಾಕಂದರೆ ಇಲ್ಲಿ ಮೂಲ ಉದ್ದೇಶ ಯಾವುದೇ ಜಾತಿಗಳಲ್ಲಿ ಇಲ್ಲದೇನೆ ಸರ್ವ ವ್ಯಾಪಿ ಸರ್ವ ಶಕ್ತಿ ಕಂಡಿರ್ತಕ್ಕಂಥ ಸಾಧು ಸಂತರಿಂದ ಹಿಡಿದು ಇವತ್ತು ಭಾರತೀಯತೆಗೆ ತಾಕತ್ತನ್ನು ತೋರಿಸುವಂತಹ ರಾಷ್ಟ್ರೀಯತೆಯನ್ನು ಎತ್ತಿಡುವಂತಹ ನಮ್ಮ ಮಕ್ಕಳಿಗೆ ಹಿರಿಯರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಆ ಸಂಸ್ಕೃತಿಯನ್ನು ಒಗ್ಗೂಡಿಕೆಯಿಂದ ಒಗ್ಗಟ್ಟು ತೋರಿಸುವಂತಹ ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಇದು ಬಹುಮುಖ್ಯವಾದ. ಅದಕ್ಕೆ ನಾವು ಈ ಹಿಂದೂ ಸಮ್ಮೇಳನ ಸಮಿತಿಯ ವಿಶೇಷವಾಗಿ ಇವತ್ತು ಏನು ಈ ಶಾಂತಿಗರಿ ಹುಬ್ಬಳ್ಳಿ 19 ಗ್ರಾಮಗಳಿಂದ ಕೂಡಿಕೊಂಡು 15-19 ಎಲ್ಲ ಸುತ್ತಮುತ್ತಲು ಗ್ರಾಮಗಳನ್ನು ಒಗ್ಗೂಡಿಕೊಂಡು ಮೊದಲನೇ ಫಸ್ಟ್ ಇಲ್ಲಿರ್ತಕ್ಕಂಥ ಒಂದು ಏನು ಮೆರವಣಿಗೆ ಪ್ರಾರಂಭ ಮಾಡ್ತಾರೆ. ಎಲ್ಲ ಪ್ರಮುಖ ಬೀದಿಗಳಲ್ಲಿಯೂ ಕೂಡ ಸರ್ವ ಏನು ಅವರಿಗೂ ಅಂದರೆ ಸಾಧು ಸಂತರು ಸಾಧು ಪುರುಷರು ಏನು ಇವತ್ತು ದೇಶಕ್ಕೆ ತಮ್ಮದೇ ಆದಂತಹ ಹುತಾತ್ಮರಾಗಿರ್ತಕ್ಕಂಥ ಫೋಟೋಗಳಲ್ಲಿಯೂ ಕೂಡ ಅಲ್ಲಿ ಮೆರವಣಿಗೆ ಪ್ರಾರಂಭ ಆಗ್ತದೆ. ಜೊತೆಗೆ ನೋಡ್ರಿ, ಇವತ್ತು ಹಿಂದೂ ಸಮಾಜ ಉಳಿತದೆ, ಉಳಿಸ್ತೀವಿ ಅನ್ನೋ ಕಾರಣಕ್ಕೋಸ್ಕರ ನಾವು ಟೊಂಕ ಕಟ್ಟಿ ನಿಲ್ತೀವಿ. ಇವತ್ತು ಯಾವುದಾದ್ರೂ ಎಲ್ಲೋ ಒಂದು ಕಡೆ ಇರ್ಬೋದು, ತಮ್ಮ ಸ್ವದೇಶಿ ವಿಚಾರವಾಗಿ ನಮ್ಮದೇ ಆದಂತಹ ನೆಲ ಮಣ್ಣುಗಳನ್ನು ಡೊಳ್ಳು ಕುಣಿತ ಸಾಕಷ್ಟುಗಳನ್ನು ಅಂತ ಕರ್ಕೊಂಡ್ಬಂದು ಆ ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡ್ತಿರ್ತಕ್ಕಂಥದ್ದು ಇದು ಬಹಳ ಮುಖ್ಯ ಕಾರ್ಯಕ್ರಮ. ಅಂತ ಆಯೋಜನೆಗಳನ್ನು ಯಾಕಂದ್ರೆ ಇವತ್ತು ಎಲ್ಲೋ ಅಳುಗಳನ್ನು ಪ್ರಶ್ನೆ ಆಗ್ಬಿಟ್ಟದು. ಕೆಲವು ಜನ ಎಷ್ಟೋ ಆ ಕೆಲವೊಂದನ್ನು ಮರೆತು ಬಿಟ್ಟಾರೆ. ಮನಿದೆ ನಮ್ಮ ಕೆಲವೊಂದು ಕಡೆಗೆ ನಡೆದಂತ ನೋಡಿದ್ರಿ, ಅವರು ದೇವಿ ಹೊತ್ತು ಪುಟ್ಟಿಯನ್ನ ಆ ಬಾರ್ಕೋಲ್ನಿಂದ ಮಾಡ್ತಕ್ಕಂಥ ಮಾರ್ಕೋಲ್ ಶಾಸ್ತ್ರವನ್ನು ನಾವೆಲ್ಲರೂ ನೋಡೇ ಇಲ್ಲ. ಅಂಥದ್ರನ್ನು ನಮ್ಮ ಹಿಂದೂ ಸಮಾಜದವರು ಇವತ್ತು ಕರ್ಕೊಂಡು ಒಗ್ಗೂಡಿಕೆಯಿಂದ ಮಾಡ್ತಕ್ಕಂಥ ಕಾರ್ಯಕ್ರಮ, ಅಂಥವ್ರನ್ನು ಕರ್ಕೊಂಡು ಬಂದು ಇಲ್ಲಿ ಕಾರ್ಯಕ್ರಮನ ಅವ್ರನ್ನ ತೋರಿಸುವಂಥ ಕಾರ್ಯಕ್ರಮ ಇದಲ್ಲ, ಇದು ಬಹುಮುಖ್ಯ ಕಾರ್ಯಕ್ರಮ. ಅದಕ್ಕೆ ನಾ ಏನು ಇವತ್ತು ಆ ಒಂದು ಮೆರವಣಿಗೆ ಸಾರ್ವಜನಿಕ ಸಭೆ ಕೊನೆಗೆ ಸಾರ್ವಜನಿಕ ಸಭೆ ಇರ್ತದೆ. ಗ್ರಾಮ ಪಂಚಾಯತಿ ಮುಂದಿನ ಬಯಲು ಜಾಗ ಒಳಗೆ ಆ ಒಂದು ಅಲ್ಲಿ ಪ್ರಮುಖವಾಗಿ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವನಾಥ್ ಮಹಾಸ್ವಾಮಿಗಳು, ಹಿರೇಮಠ ಜಗದ್ಗುರು ಬುಧೇಶ್ವರ ರೋಣ ಆ ಸ್ವಾಮೀಜಿಗಳು ಸಂತಮಿಸ್ತಾ ಇದ್ದಾರೆ. ಜೊತೆಗೆ ವಕ್ತಾರರಾಗಿ ನಮ್ಮ ಕವಿಗಳು ಅಂತ ಕರಿತೀವಿ, ಜೊತೆಗೆ ಚಿಂತಕರಾಗಿರ್ತಕ್ಕಂತಹ ಶ್ರೀ ದಿವಾಕರ್ ಹೆಗಡೆಜಿಯವರು ಅವತ್ತಿನ ದಿವಸ ಅಲ್ಲಿ ನಮಗೆ ವಕ್ತಾರರಾಗಿರ್ತಾರೆ. ಅದಕ್ಕೆ ಆ ಕಾರ್ಯಕ್ರಮ ಒಂದೊಂದು ನಮ್ಮ ಗುರಿ ಇಷ್ಟ. ನಮ್ಮ ಗುರಿ ಏನಾಗಬೇಕು ಅಂದ್ರೆ ನಮ್ಮ ಗುರಿ ಅಖಂಡ ಭಾರತ ಸಂಕಲ್ಪ. ಆ ಅಖಂಡ ಭಾರತ ಸಂಕಲ್ಪ ಆಗ್ಬೇಕಂದ್ರೆ ಪ್ರತಿ ಮಟ್ಟದ ಗ್ರಾಮಗಳಲ್ಲಿಯೂ ಕೂಡ ನಮ್ಮ ಹಿಂದೂ ಸಮ್ಮೇಳನ ಆಗಬೇಕಾಗಿದೆ. ಅದಕ್ಕೆ ನಿಮ್ಮ ಪತ್ರಕರ್ತರ ಇವರೆಲ್ಲ ಈ ಕಾರ್ಯಕ್ರಮದ ಕುರಿತು ಹಂಚಿಕೊಂಡ್ರು. ಇವತ್ತು ಹಿಂದೂ ಸಮ್ಮೇಳನ ಮಾಡ್ತಕ್ಕಂಥ ಒಂದು ಉದ್ದೇಶ
ಭಾರತ ದೇಶ ನಮ್ಮದು ಹಿಂದೂ ರಾಷ್ಟ್ರ. ಭಾರತ ದೇಶದಲ್ಲಿ ಯಾರ್ಯಾರು ನಾವೆಲ್ಲ ವಾಸ ಮಾಡ್ತೀವಿ ಅವರೆಲ್ಲ ಹಿಂದೂಗಳು. ಇದನ್ನು ನಾವು ಜಾಗೃತಿ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು RSS ಒಂದು ಸಂಸ್ಥೆ, RSSನ ಸ್ವಯಂ ಸೇವಕರು ಯಾವ ಒಂದು ಫಲಾಪೇಕ್ಷೆ ಇಲ್ಲದ ಈ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ ಅದು. ಆ ಸಂಸ್ಥೆ ಸ್ಥಾಪನೆಯಾಗಿ ಒಂದು 100 ವರ್ಷ ಆಯಿತು. ಆ ಹಿನ್ನೆಲೆ ಒಳಗೆ ಅನೇಕ ಕಾರ್ಯಕ್ರಮಗಳನ್ನು ಸಂಘ ಹಾಕಿಕೊಂಡಿದೆ. ಇವತ್ತು ದಸರಾ ಉತ್ಸವ ಇರ್ಬೋದು, ಹಾಗೆಯೇ ಮನೆ ಮನೆ ಸಂಪರ್ಕ ಅಭಿಯಾನ ಇರ್ಬೋದು. ಅದಾದ ನಂತರ ಇದು 3ನೇ ಹಂತವಾಗಿ ಮತ್ತು ಹಿಂದೂ ಸಮ್ಮೇಳನ, ಪಥಸಂಚಲನ, ಈಗ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇದರ ಉದ್ದೇಶ ಈ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳನ್ನು ಜಾಗೃತಿ ಮಾಡಿ ಈ ದೇಶವನ್ನು ಉಳಿಸಲಿಕ್ಕೆ, ಈ ದೇಶದ ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ನಾವೆಲ್ಲರೂ ಕಂಕಣಿಬದ್ಧರಾಗಬೇಕು, ಕಟಿಬದ್ಧರಾಗಬೇಕು. ಅನಂತರ ಇವತ್ತಿನ ಭಾರತೀಯ ಸಂಸ್ಕೃತಿ ನಮಗೇನು ಹಿಂದಿನ ಪೂರ್ವಜರು, ಋಷಿ ಮುನಿಗಳು, ಸಂತರು ಅವರೆಲ್ಲ ನಮಗೆ ಈ ಸಂಸ್ಕೃತಿಯನ್ನು ದಾರಿ ಎರೆದಾರೆ. ನಾವು ಮುಂದಿನ ಪೀಳಿಗೆಗೆ ಈ ಸಂಸ್ಕೃತಿಯನ್ನು ದಾರಿ ಎರಿಬೇಕು. ಆ ಹಿನ್ನೆಲೆ ಒಳಗೆ ಇಂಥ ಅನೇಕ ಕಾರ್ಯಕ್ರಮಗಳನ್ನು ಈ ಸಂಘ ಹಾಕಿಕೊಂಡಿದೆ. ಇದು ಶಾಂತಿಗೇರಿ ಹೋಬಳಿಯಲ್ಲಿ ನಡೀತಕ್ಕಂಥ ಒಂದು ಶಾಂತಿಗೇರಿ ಗ್ರಾಮದಲ್ಲಿ ಶಾಂತಿಗೇರಿ ಹೋಬಳಿ 4 ಗ್ರಾಮ ಪಂಚಾಯತ್ಗಳು ವ್ಯಾಪ್ತಿಗೆ ಈ ಕಾರ್ಯಕ್ರಮ ನಡೀತೈತಿ. ಆ ಕಾರ್ಯಕ್ರಮದ ಎಲ್ಲ ಮಾಹಿತಿಯನ್ನು ಅಧ್ಯಕ್ಷರು ತಮಗೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮದ ಯಶಸ್ವಿಗೆ ಏನು ಈ ಮಾಧ್ಯಮದವರ ಒಂದು ಸಹಕಾರವೂ ಕೂಡ ಬಹಳ ಮುಖ್ಯ ಆಗಿರ್ತೈತಿ. ಆ ಹಿನ್ನೆಲೆ ಒಳಗೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸತಕ್ಕಂಥ ಎಲ್ಲ ಶಾಂತಿಗೇರಿ ಹೋಬಳಿಯ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಶಾಂತಿಗೇರಿ ಹೋಬಳಿ ಎಲ್ಲ ಹಿರಿಯರಿಗೆ, ಹಿಂದೂ ಬಾಂಧವರಿಗೆ